ಸ್ನೇಹಿತರೆ ನಮಸ್ಕಾರ. SRD ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಂಬರಲಿರುವ GPSTR, HSTR ಮತ್ತು PSTR ಪರೀಕ್ಷೆಗಳಿಗೋಸ್ಕರ ಸಮಾಜ ವಿಜ್ಞಾನ ವಿಷಯದ 600ಕ್ಕೂ ಅಧಿಕ MCQ ಸೀರೀಸ್ ಅನ್ನ ಆರಂಭ ಮಾಡಿದೀವಿ. ಇದರಲ್ಲಿ 4ನೇ ಪಾರ್ಟ್ ನ ವಿಡಿಯೋ ಇದಾಗಿರುತ್ತೆ. ಈ ಒಂದು ಕ್ವಶನ್ಸ್ ನ ನೋಡೋಕ್ಕಿಂತ ಮುಂಚೆ ನಿನ್ನೆ ದಿನ HSTR ಗೆ ಸಂಬಂಧಿಸಿದಂತೆ C&R ರೂಲ್ ಬಿಟ್ಟಿರೋದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಈ C&R ರೂಲ್ ಗೆ ಅಬ್ಜೆಕ್ಷನ್ ಗೋಸ್ಕರ 7 ಡೇಸ್ ಅವಕಾಶವನ್ನ ಕೊಟ್ಟಿದ್ದಾರೆ. ಇದೆಲ್ಲ ಫೈನಲ್ ಆಗ್ಲಿಕ್ಕೆ ಹೆಚ್ಚು ಕಡಿಮೆ 15 ದಿನಗಳು ಆಗ್ಬಹುದು. ಸೊ ಈ 15 ದಿನಗಳ ನಂತರ ಆದಷ್ಟು ಬೇಗ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಇದೆ. ಇನ್ನು ಈ ಒಂದು HSTR ಸಿಲೆಬಸ್ ಬಹಳಷ್ಟು ಲೆಂದಿ ಆಗಿದೆ ಮತ್ತು ಹೆವಿ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿವರೆಗೂ ಏನ್ ಸ್ಟಡಿ ಮಾಡಿದ್ರಲ್ಲ ಅದಕ್ಕೆ ಇನ್ನಷ್ಟು ಚುರುಕು ಕೊಟ್ಟು ಇನ್ನಷ್ಟು ಸಿಲೆಬಸ್ ನ ಆಡ್ ಮಾಡ್ಕೊಳ್ತಾ ಓದಿದ್ರೆ ಆದಷ್ಟು ಬೇಗ ನಿಮ್ಮ ಒಂದು ಸಿಲೆಬಸ್ ನ ಮುಗಿಸ್ಕೊಂಡು ರಿವಿಷನ್ ಗೆ ಸಮಯ ಸಿಗ್ತಾ ಹೋಗುತ್ತೆ. ನಾನು ಕೂಡ ಇನ್ ಮುಂದೆ ಈ 10 ಕ್ವಶನ್ಸ್ ನಾವು ಡೈಲಿ ನೋಡ್ತಾ ಹೋದ್ರೆ ಅದು 600 ಕ್ವಶನ್ಸ್ ರೀಚ್ ಆಗ್ಲಿಕ್ಕೆ ಬಹಳ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಈ ವಿಡಿಯೋ ಲೆಂದಿ ಆದ್ರೂ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಇಲ್ಲ 10 ವಿಡಿಯೋಸ್ ಪರ್ ಡೇ 2 ವಿಡಿಯೋ ಕೊಡೋ ಪ್ರಯತ್ನವನ್ನ, ಟೈಮ್ ಸಿಕ್ಕಾಗ ಮ್ಯಾಕ್ಸಿಮಮ್ 2 ವಿಡಿಯೋಸ್ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಆದಷ್ಟು ಬೇಗ ನೀವು ಕೂಡ ಸ್ಟಡಿಯನ್ನ ಚುರುಕುಗೊಳಿಸಿ ಸಿಲೆಬಸ್ ನ ಮುಗಿಸ್ಕೊಳ್ಳಿ ಅಂತ ಹೇಳಿ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ವಾಯುವಿನ ಒತ್ತಡ ಅಳೆಯುವ ಮಾಪಕ ಯಾವುದು? ಆಪ್ಷನ್ ಎ ವಾಯುಭಾರ ಮಾಪಕ, ಆಪ್ಷನ್ ಬಿ ರಿಕ್ಟರ್ ಮಾಪಕ, ಆಪ್ಷನ್ ಸಿ ಎಂಪಿಯರ್, ಆಪ್ಷನ್ ಡಿ ಅಮ್ಮೀಟರ್. ಇಲ್ಲಿ ಕೆಲವೊಮ್ಮೆ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರುತ್ತೆ, ಅದು ಟೈಪ್ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿರಲ್ಲ. ವಾಯುವಿನ ಒತ್ತಡವನ್ನು ಅಳೆಯುವ ಮಾಪಕ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ವಾಯುಭಾರ ಮಾಪಕ. ಇದರ ಒಂದು ವಿವರಣೆಯನ್ನು ನಾವು ನೋಡೋದಾದ್ರೆ, ವಾಯುಮಂಡಲದ ಒತ್ತಡ, ಗಾಳಿಯು ತೂಕವನ್ನು ಹೊಂದಿದ್ದು ಭೂಮಿಯ ಮೇಲೆ ಒತ್ತಡವನ್ನು ಉಂಟು ಮಾಡುವುದು. ಇದನ್ನೇ ವಾಯುಮಂಡಲದ ಒತ್ತಡ ಅಂತೇಳಿ ಕರಿತಾ ಹೋಗ್ತೀವಿ. ಇನ್ನು ವಾಯುವಿನ ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ಯಾವುದಂದ್ರೆ ವಾಯುಭಾರ ಮಾಪಕ ಅಥವಾ ಬಾರೋಮೀಟರ್. ಒತ್ತಡವನ್ನ ಮಿಲಿಬಾರ್ಗಳಲ್ಲಿ ಅಳೆಯಲಾಗ್ತಾ ಬರುತ್ತೆ. ಇನ್ನು ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ ಎಷ್ಟಿರುತ್ತೆ ಅಂದ್ರೆ 1013.25 ಮಿಲಿಬಾರ್ಗಳಷ್ಟು ಇರುತ್ತೆ. ಇನ್ನು ವಾಯುಮಂಡಲದ ಒತ್ತಡದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವಂದ್ರೆ ಉಷ್ಣಾಂಶ, ಭೂಮಿಯ ದೈನಂದಿನ ಚಲನೆ, ಸಮುದ್ರ ಮಟ್ಟದಿಂದ ಇರುವ ಎತ್ತರ, ನೀರಾವಿ. ಈ ಮೊದಲಾದ ಅಂಶಗಳು ಇವುಗಳ ಮೇಲೆ ಪ್ರಭಾವಿತವಾಗುತ್ತೆ. ಇವುಗಳಲ್ಲಿ ಉಷ್ಣಾಂಶವು ಅತಿ ಮುಖ್ಯವಾದದ್ದು. ಯಾಕೆ ಉಷ್ಣಾಂಶ ಅತಿ ಮುಖ್ಯ ಪ್ರಭಾವ ಬೀರುತ್ತಂದ್ರೆ ಉಷ್ಣಾಂಶವು ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಒತ್ತಡ ಕಡಿಮೆಯಾಗಿರುತ್ತೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಹೆಚ್ಚು ಉಷ್ಣಾಂಶದಿಂದಾಗಿ ವಾಯು ಏನಾಗುತ್ತೆ ವಿಕಾಸ ಹೊಂದಿ ಅಂದ್ರೆ ಮೇಲಕ್ಕೆ ಹೋಗಿ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ. ಇದಕ್ಕೆ ಪ್ರತಿಯಾಗಿ ಕಡಿಮೆ ಉಷ್ಣಾಂಶ ಇರುವ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂದ್ರೆ ವಾಯುವು ಸಂಕುಚಿತಗೊಳ್ಳುತ್ತೆ, ಒತ್ತಡವು ಅಧಿಕವಾಗ್ತಾ ಬರುತ್ತೆ. ಹೀಗೆ ಉಷ್ಣಾಂಶ ಮತ್ತು ಒತ್ತಡಗಳು ಪರಸ್ಪರ ತದ್ವಿರುದ್ಧ ಸಂಬಂಧವನ್ನ ಹೊಂದಿರೋದನ್ನ ನೋಡಬಹುದು. ಇನ್ನು ವಾಯುಮಂಡಲದ ಒತ್ತಡವು ಭೂ ಮೇಲ್ಮೈನಿಂದ ಎತ್ತರಕ್ಕೆ ಹೋದಂತೆ ಕಡಿಮೆಯಾಗುವುದು. ಈ ಇಳಿಕೆ ಪ್ರಮಾಣ ಪ್ರತಿ 300 ಮೀಟರ್ಗಳಿಗೆ 34 ಮಿಲಿಬಾರ್ಗಳಷ್ಟು ಇರೋದನ್ನ ನಾವು ನೋಡಬಹುದು. ಇದು 1ನೇ ಪ್ರಶ್ನೆಯ ವಿವರಣೆ ಆಗಿರುತ್ತೆ. ನೆಕ್ಸ್ಟ್ ಈ ಒಂದು ವಿಡಿಯೋದ 2ನೇ ಪ್ರಶ್ನೆ, ಬೇಲ ಮತ್ತು ಬೆಹರ ಸುಣ್ಣ ಕಲ್ಲಿನ ಗುಹೆಗಳು ಕಂಡುಬರುವ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ರಾಜಸ್ಥಾನ. ಬೇಲ ಮತ್ತು ಬೆಹರ ಸುಣ್ಣ ಕಲ್ಲಿನ ಗುಹೆಗಳು ಕಂಡುಬರುವುದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಂಧ್ರ ಪ್ರದೇಶ. ಇದರ ಒಂದು ವಿವರಣೆಯನ್ನು ನೋಡೋದಾದ್ರೆ, ಆಕಳಗವಿ ಅಥವಾ ಉಳುವಿ ಗುಹೆಗಳು ಕಂಡುಬರುವುದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಅದರ ಜೊತೆಗೆ ಬೇಲ ಮತ್ತು ಬೊಹ್ರಾ ಗುಹೆಗಳು ಎಲ್ಲಿ ಕಂಡುಬರುತ್ತೆ? ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್, ಭಾರತದ ಸ್ಥಳೀಯ ಮಾರುತಗಳನ್ನ ಏನಂತೇಳಿ ಕರಿತಾ ಹೋಗ್ತಾರೆ? ಆಪ್ಷನ್ ಎ ಚಿನೂಕ್, ಆಪ್ಷನ್ ಬಿ ಲೂ, ಆಪ್ಷನ್ ಸಿ ಸಿರಾಕೋ, ಆಪ್ಷನ್ ಡಿ ಮಿಸ್ಟ್ರಲ್. ಆಪ್ಷನ್ ಡಿ ಮಿಸ್ಟ್ರಲ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಲೂ. ಇದರ ಒಂದು ವಿವರಣೆಯನ್ನ ನಾವು ನೋಡೋದಾದ್ರೆ, ಸ್ಥಳೀಯ ಮಾರುತಗಳು ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ, ಒತ್ತಡ ಮತ್ತು ತೇವಾಂಶದಲ್ಲಿನ ವ್ಯತ್ಯಾಸಗಳ ಪರಿಣಾಮವಾಗಿ ಸ್ಥಳೀಯ ಮಾರುತಗಳು ಉಂಟಾಗ್ತಾ ಬರುತ್ತವೆ. ಇವುಗಳು ಪರ್ವತ ಶ್ರೇಣಿಗಳು, ಕಣಿವೆಗಳು ಮತ್ತು ಇತರೆ ಎತ್ತರದ ಸ್ಥಳಗಳನ್ನ ಹಾದು ಹೋಗುವುದರಿಂದ ಬದಲಾವಣೆಗೊಂಡು ವಾಯು ಪ್ರವಾಹಗಳು ಉಂಟಾಗ್ತಾ ಬರುತ್ತೆ. ಪ್ರಮುಖ ಸ್ಥಳೀಯ ಮಾರುತಗಳು ಯಾವ ಅಂತಂದ್ರೆ ಭೂಗಾಳಿ, ಸಮುದ್ರ ಗಾಳಿ, ಪರ್ವತ ಗಾಳಿ, ಕಣಿವೆ ಗಾಳಿ ಮುಂತಾದವು ಆಗಿರ್ತವೆ. ಇನ್ನು ಸ್ಥಳೀಯ ಮಾರುತಗಳನ್ನ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಕರೀತಾರೆ. ಅವುಗಳಲ್ಲಿ ಭಾರತದಲ್ಲಿ ಎಂದು ಕರೀತಾರೆ ಲೂ ಅಂತ ಹೇಳಿ ಕರಿತಾ ಹೋದ್ರೆ, US ನಲ್ಲಿ ಚಿನೂಕ್ ಅಥವಾ ಹಿಮಭಕ್ಷಕ ಅಂತ ಹೇಳಿ ಕರೀತಾರೆ. ಇನ್ನು ಆಲ್ಪ್ಸ್ ಪರ್ವತಗಳಲ್ಲಿ ಪೋಹನ್ ಅಂತ ಹೇಳಿ ಕರೆದ್ರೆ, ಫ್ರಾನ್ಸ್ ನಲ್ಲಿ ಮಿಸ್ಟಲ್ ಅಂತಾರೆ.
ಇನ್ನು ಸಹರಾ ಮರುಭೂಮಿಯಲ್ಲಿ ಸಿರಾಕೋ ಅಂತೇಳಿ ಕರಿತಾ ಹೋಗ್ತಾರೆ. ಆಸ್ಟ್ರೇಲಿಯಾದಲ್ಲಿ ಬ್ರಿಕ್ ಫೀಲ್ಡರ್, ಅಂಟಾರ್ಕ್ಟಿಕಾದಲ್ಲಿ ಬ್ಲಿಝರ್ಡ್ ಅಂತೇಳಿ ಕರಿತಾ ಹೋಗ್ತಾರೆ. ಇವುಗಳು ಸ್ವಲ್ಪ ಇಂಪಾರ್ಟೆಂಟ್ ಇರೋದ್ರಿಂದ ಇವುಗಳನ್ನ ನೀವು ಜಾಸ್ತಿ ಗಮನ ಕೊಡ್ಬೇಕಾಗುತ್ತೆ. ಇಲ್ಲಿ ಒಂದೇ ಸಿಪ್ಟೆ ರೂಪದಲ್ಲಿ ಆದ್ರೂ ಕೊಡ್ಬೋದು ಅಥವಾ ಹೇಳಿಕೆ ರೂಪದಲ್ಲಿ ಕೊಡೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 34ನೇ ಪ್ರಶ್ನೆ. ಗಾಂಧಾರ ಶೈಲಿ ಸಂಬಂಧಿಸಿದ್ದು ಯಾವುದಕ್ಕೆ? ಆಪ್ಷನ್ ಎ ಗೀತಾ ಸಾಹಿತ್ಯ, ಆಪ್ಷನ್ ಬಿ ನಾಣ್ಯವನ್ನ ಟಂಕಿಸ್ಲಿಕ್ಕೆ, ಆಪ್ಷನ್ ಸಿ ಬೌದ್ಧ ಶಿಲ್ಪ ಕಲೆಗಳ, ಆಪ್ಷನ್ ಡಿ ಜೈನ ಶಾಸನಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬೌದ್ಧ ಶಿಲ್ಪಕಲೆ. ಈ ಗಾಂಧಾರ ಶೈಲಿ ಯಾವಾಗ ಬಂತು ಅಂತ ನಾವು ನೋಡೋದಾದ್ರೆ, ಕನಿಷ್ಕ ಕಲಾ ಪೋಷಕನಾಗಿರ್ತಾನೆ. ಅವನು ಬೇರೆ ಬೇರೆ ದೇಶಗಳ ಕಲಾಕಾರರನ್ನ ತನ್ನಲ್ಲಿಗೆ ಕರೆಸಿಕೊಂಡಿದ್ದಾನೆ. ಇದರ ಪರಿಣಾಮವಾಗಿ ಏನಾಗುತ್ತೆ, ವಿವಿಧ ಕಲಾ ಶೈಲಿಗಳು ಬೆರೆತು ಗಾಂಧಾರ ಮತ್ತು ಮಥುರಾ ಎಂಬ ಎರಡು ಹೊಸ ಶೈಲಿಗಳಲ್ಲಿ ಹುಟ್ಕೊಳ್ತಾ ಬರ್ತವೆ. ಇನ್ನು ಮಥುರೆಯಲ್ಲಿ ಕನಿಷ್ಕನ ಕಲ್ಲಿನ ವಿಗ್ರಹ ದೊರಕಿದೆ. ಕನಿಷ್ಕನ ಕಲ್ಲಿನ ವಿಗ್ರಹ ಎಲ್ಲಿ ದೊರಕಿದೆ ಅಂದ್ರೆ ಮಥುರೆಯಲ್ಲಿ ದೊರಕಿದೆ. ಆದ್ರೆ ಇದರ ತಲೆಭಾಗ ನಾಶವಾಗಿದ್ದು ಕೆಳಭಾಗದಲ್ಲಿ ಕನಿಷ್ಕನ ಹೆಸರನ್ನ ಕೆತ್ತಲಾಗಿದೆ. ಇನ್ನು ಕುಶಾನರು ಅನೇಕ ನಾಣ್ಯಗಳ ದೊರೆತಿರೋದನ್ನ ನಾವು ನೋಡ್ಬೋದು. ಇನ್ನು ಇವರೇ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದವರು ಅಂತೇಳಿ ನಾವಿಲ್ಲಿ ತಿಳಿಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪಂಚಸಿದ್ಧಾಂತಿಕ ಗ್ರಂಥದ ಕರ್ತೃ ಯಾರು? ಪಂಚಸಿದ್ಧಾಂತಿಕ ಗ್ರಂಥದ ಕರ್ತೃ ಯಾರು? ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಆರ್ಯಭಟ, ಆಪ್ಷನ್ ಬಿ ವರಾಹಮಿಹಿರ, ಆಪ್ಷನ್ ಸಿ ವಾಗ್ಭಟ, ಆಪ್ಷನ್ ಡಿ ಕಪಿಲ. ಇದಕ್ಕೆ ಸರಿಯಾದ ಉತ್ತರ ಬಿ ಆಪ್ಷನ್ ವರಾಹಮಿಹಿರ. ಇದರ ವಿವರಣೆಯನ್ನ ನಾವು ನೋಡೋದಾದ್ರೆ, ವರಾಹಮಿಹಿರ ಇವನು ಪ್ರಖ್ಯಾತ ಖಗೋಳಶಾಸ್ತ್ರಜ್ಞನಾಗಿದ್ನು. ಪಂಚಸಿದ್ಧಾಂತಿಕ ಎಂಬ ಖಗೋಳಶಾಸ್ತ್ರದ ಗ್ರಂಥವನ್ನ ರಚಿಸ್ತಾನೆ. ಬೃಹತ್ ಸಂಹಿತ, ಬೃಹತ್ ಜಾತಕ, ಲಘು ಜಾತಕ ಎಂಬ ಗ್ರಂಥಗಳನ್ನು ಈತ ರಚಿಸಿದ್ದಾನೆ. ಖಗೋಳಶಾಸ್ತ್ರ, ಜ್ಯೋತಿಷ್ಯ, ಭೂಗೋಳ, ಹವಾಮಾನ ಮುಂತಾದ ಕ್ಷೇತ್ರಗಳಲ್ಲಿ ಈತ ವಿದ್ವಾಂಸನಾಗಿದ್ದ. ನೆಕ್ಸ್ಟ್, ಕಂಚಿಯ ಮಹಾಬಲಿಪುರಂ ಎಂಬ ಹೊಸ ನಗರವನ್ನ ಕಟ್ಟಿಸಿದ ದೊರೆ. ಈ ಒಂದು ಪ್ರಶ್ನೆ ನಿನ್ನೆನೆ ಬಂದಿತ್ತು, ಆದ್ರೂ ಕೂಡ ವಿವರಣೆಯನ್ನ ನೋಡ್ತಾ ಹೋಗೋಣ. ಇದಕ್ಕೆ ಸರಿ ಆಪ್ಷನ್ ಎ ಕೀರ್ತಿವರ್ಮ, ಆಪ್ಷನ್ ಬಿ ಮಹೇಂದ್ರ ವರ್ಮ, ಆಪ್ಷನ್ ಸಿ ನರಸಿಂಹವರ್ಮ, ಆಪ್ಷನ್ ಡಿ ವಿಷ್ಣುವರ್ಧನ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ನರಸಿಂಹವರ್ಮ. ಈಗ ಕಂಚಿಯ ಪಲ್ಲವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಾವು ನೋಡೋದಾದ್ರೆ, ಶಿವಸ್ಕಂದ ವರ್ಮನು ಈ ಒಂದು ಸಂತತಿಯ ಮೊದಲ ದೊರೆ ಹಾಗೂ ಈ ವಂಶದ ಆಳ್ವಿಕೆಯ ಸ್ಥಾಪಕ ಕೂಡ ಆಗಿದ್ದ. ಪಲ್ಲವರು ಮತ್ತು ಕದಂಬರ ನಿರಂತರ ವೈರತ್ವವನ್ನ ಹೊಂದಿದ್ರು. ಆನಂತರ ಚಾಲುಕ್ಯ ವಂಶದ ಇಮ್ಮಡಿ ಪುಲಕೇಶಿಯು ಪಲ್ಲವರ ಮಹೇಂದ್ರ ವರ್ಮನನ್ನ ಸೋಲಿಸಿದ. ಮುಂದೆ ಬಂದ ಪ್ರಥಮ ನರಸಿಂಹವರ್ಮನು ಪಲ್ಲವರ ರಾಜಗಳಲ್ಲಿ ಅತ್ಯಂತ ಪ್ರಸಿದ್ಧನಾಗಿದ್ದ. ತನಗೆ ಚಾಲುಕ್ಯರ ಮೇಲಿದ್ದ ಸೇಡನ್ನ ತೀರಿಸಿಕೊಂಡು ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಿ ವಾತಾಪಿಯನ್ನ ವಶಪಡಿಸಿಕೊಂಡನು. ಇದರಿಂದ ಈತನು ಮಹಾಮಲ್ಲ ಮತ್ತು ವಾತಾಪಿಕೊಂಡ ಎಂಬ ಎರಡು ಬಿರುದುಗಳನ್ನು ಪಡಿತಾ ಹೋಗ್ತಾನೆ. ಯಾರು? ಒಂದನೇ ನರಸಿಂಹವರ್ಮ. ಅದರ ಜೊತೆಗೆ ಈತನ ಆಳ್ವಿಕೆ ಕಾಲದಲ್ಲಿ ಉಯನ್ಸ್ತಾಂಗನು ಕಂಚಿಗೆ ಭೇಟಿ ನೀಡಿದನು. ಕಂಚಿಯ ಬಳಿಯಲ್ಲಿನ ಸಮುದ್ರ ತೀರದಲ್ಲಿ ನರಸಿಂಹವರ್ಮ ಒಂದು ನಗರವನ್ನ ಕಟ್ಟಿಸ್ತಾನೆ. ಅದಕ್ಕೆ ಮಹಾಬಲಿಪುರಂ ಎಂಬ ಹೆಸರನ್ನು ಕೂಡ ಇಡ್ತಾನೆ. ಅಲ್ಲಿ ಅನೇಕ ಏಕಶಿಲಾ ದೇವಾಲಯಗಳು ಈತನಿಂದ ನಿರ್ಮಾಣ ಆಗ್ತವೆ. ಅಪರಾಜಿತ ಪಲ್ಲವನ ಆಳ್ವಿಕೆ ಕಾಲದಲ್ಲಿ ಪಲ್ಲವ ಸಾಮ್ರಾಜ್ಯ ಚೋಳರ ಆದಿತ್ಯನಿಂದ ಕೊನೆಗೊಳ್ತಾ ಹೋಗುತ್ತದೆ. ಇಲ್ಲಿ ನೋಡಿ, ಅಲ್ಲಿ ಬೇಕಿರೋದು ಒಂದು ಪ್ರಶ್ನೆಗೆ ಮಾತ್ರ, ಅಂದ್ರೆ ಒಂದು ಲೈನ್ ಮಾತ್ರ ನಮಗೆ ಬೇಕಿತ್ತು. ಸೊ ಈಗ ನಾವು ಅನಾಲಿಸಿಸ್ ಮಾಡುವಂತ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಸಾಕಷ್ಟು ವಿಷಯಗಳು ಅಂದ್ರೆ ಈ ಒಂದನೇ ನರಸಿಂಹವರ್ಮನಿಗೆ ಇರುವಂತಹ ಬಿರುದುಗಳಾಗಿರ್ಬೋದು, ಮತ್ತೆ ಈತನ ಕಾಲದಲ್ಲಿ ಬಂದಂತಹ ವಿದೇಶಿ ಯಾತ್ರಿಕ ಯಾರು, ಸೊ ಈ ತರ ಅನಾಲಿಸಿಸ್ ಮಾಡೋದ್ರಿಂದ ಸುಮಾರು 2ರಿಂದ 3 ಪ್ರಶ್ನೆಗಳಿಗೆ ನಮ್ಗೆ ಅಲ್ಲಿ ಉತ್ತರ ಕಂಡುಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅನಾಲಿಸಿಸ್ ಮಾಡೋ ಇನ್ನೂ ಕೂಡ ಬೇರೆ ಇದೆ. 4 ಆಪ್ಷನ್ಸ್ ಇತ್ತಲ್ಲ, 4 ಆಪ್ಷನ್ಸ್ ಅನಾಲಿಸಿಸ್ ಮಾಡೋ ಒಂಥರ ಟ್ರಿಕ್ ಕೂಡ ಇದಾವೆ. ಬಟ್ ಪೇಶನ್ಸ್ ನಿಮ್ಗೆ ಅಷ್ಟು ಇರಲ್ಲ. ಅಂದ್ರೆ ಅಲ್ಲಿ ವಿಡಿಯೋ ವ್ಯೂ ಮಾಡ್ಬೇಕಾದ್ರೂ ಕೂಡ ನೋಡ್ತಾರೆ 10 ಮಿನಿಟ್ಸ್ ಇದೆನಾ, ಎಷ್ಟು ಮಿನಿಟ್ಸ್ ಇದೆ ಅಂತ ನೋಡ್ಕೊಂಡು ವ್ಯೂ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಗಳ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ನಾನು ಸಿಂಪಲ್ ಆಗಿ ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಸಂಸ್ಕೃತ ಮಿತಾಕ್ಷರ ಗ್ರಂಥವು ಈ ಒಂದು ವಿಷಯವನ್ನ ತಿಳಿಸುತ್ತದೆ. ಆಪ್ಷನ್ ಎ ವ್ಯಾಕರಣ, ಆಪ್ಷನ್ ಬಿ ಶಬ್ದಕೋಶ, ಆಪ್ಷನ್ ಸಿ ಕಾನೂನು, ಆಪ್ಷನ್ ಡಿ ತತ್ವಶಾಸ್ತ್ರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಾನೂನು. ಇಲ್ಲಿ ಸ್ವಲ್ಪ ವಿವರಣೆಯನ್ನ ನೋಡ್ತಾ ಹೋಗೋಣ. 1076ರಲ್ಲಿ 1ನೇ ಸೋಮೇಶ್ವರನ ಮಗನಾದ 6ನೇ ವಿಕ್ರಮಾದಿತ್ಯನು ಈ ಒಂದು ವಂಶದ ಅಂದ್ರೆ ಕಲ್ಯಾಣಿ ಚಾಲುಕ್ಯರ ಶ್ರೇಷ್ಠ ಅರಸ ಆಗ್ತಾನೆ. ಅಸಾಧಾರಣ ವೀರ, ಉತ್ತಮ ಆಡಳಿತಗಾರ ಆಗಿದ್ದ ಇವನು 1076ರಲ್ಲಿ ಚಾಲುಕ್ಯ ವಿಕ್ರಮ ಶಕೆಯನ್ನ ಆರಂಭ ಮಾಡ್ತಾನೆ.
ಇವನು ಹೊಯ್ಸಳರ ವಿಷ್ಣುವರ್ಧನ ಬಂಡಾಯವನ್ನ ಅಡಗಿಸಿದನು. ಅದರ ಜೊತೆಗೆ ಶ್ರೀಲಂಕೆಯ ಅರಸನಾದ ವಿಜಯ ಬಾಹುನೊಂದಿಗೆ ಸಂಬಂಧವನ್ನ ಅಥವಾ ಸಂಪರ್ಕ ಹೊಂದಿದ್ನು. ಇವನ ಕಾಲದಲ್ಲಿ ವಿಜ್ಞಾನೇಶ್ವರನು ಅಂದ್ರೆ ಮಿತಾಕ್ಷರ ಒಂದು ಗ್ರಂಥದ ಕರ್ತೃ. ಈತ ಆ ಒಂದು ಗ್ರಂಥದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಏನಂದು, ಕ್ಷಿತಿತಲದಲ್ಲಿ ಕಲ್ಯಾಣದಂತ ನಗರ ಹಿಂದಿರಲಿಲ್ಲ ಮುಂದಿರಲಾರದು, ವಿಕ್ರಮಾದಿತ್ಯನಂತಹ ದೊರೆಯನ್ನ ಕಂಡಿಲ್ಲ ಕೇಳಿಲ್ಲ ಅಂತೇಳಿ ವರ್ಣನೆ ಮಾಡ್ತಾ ಹೋಗ್ತಾನೆ. ಇದೇ ತರ ಇದೇ ಟ್ಯೂನ್ ನಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ವರ್ಣಿಸಿರೋದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಸೊ ಈ ತರ ಬಹಳಷ್ಟು ಇಂಪಾರ್ಟೆಂಟ್ ಒಂದು ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಳ್ಳಬೇಕಾಗುತ್ತೆ. ಇನ್ನು 6ನೇ ವಿಕ್ರಮಾದಿತ್ಯ ಮತ್ತು 3ನೇ ಸೋಮೇಶ್ವರ ನಂತರ ಬಂದ ರಾಜರುಗಳ ಕಾಲದಲ್ಲಿ ಅದರಲ್ಲೂ 4ನೇ ಸೋಮೇಶ್ವರನ ಕಾಲದಲ್ಲಿ ರಾಜ್ಯವು ಕ್ಷೀಣಿಸ್ತಾ ಬಂತು. ಕಲಚೂರಿ ಬಿಜ್ಜಳನ್ನು ಕಲ್ಯಾಣವನ್ನು ಆಕ್ರಮಿಸಿ ಸ್ವತಂತ್ರವಾಗಿ ಆಳತೊಡಗಿದ. ಇದೇ ಕಾಲದಲ್ಲಿ ಬೆಳಕಿಗೆ ಬಂದವರು ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನು ಉಂಟು ಮಾಡಿದ ಜಗಜ್ಯೋತಿ ಬಸವೇಶ್ವರರು. ಈ ಒಂದು ಕ್ರಾಂತಿಯಿಂದಾಗಿ ಬಸವಾದಿ ಶಿವಶರಣರ ಮೌಲ್ಯಗಳು ಜನಸಾಮಾನ್ಯರಿಗೂ ತಲುಪುವಂತಾಯಿತು. ನೆಕ್ಸ್ಟ್ 38ನೇ ಪ್ರಶ್ನೆ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನ ಕಟ್ಟಿಸಿದವರು ಯಾರು? ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನ ಕಟ್ಟಿಸಿದವರು ಯಾರು? ಆಪ್ಷನ್ ಎ ಕೇತುಮಲ್ಲ, ಆಪ್ಷನ್ ಬಿ ಸೋಮದಂಡನಾಯಕ, ಆಪ್ಷನ್ ಸಿ 3ನೇ ಗೋವಿಂದ, ಆಪ್ಷನ್ ಡಿ 3ನೇ ಕೃಷ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೇತುಮಲ್ಲ. ಇದರ ಒಂದು ವಿವರಣೆಯನ್ನು ನಾವು ನೋಡೋದಾದ್ರೆ, ಬೇಲೂರಿನ ಚನ್ನಕೇಶವ ದೇವಾಲಯದ ಕಂಬಗಳ ಚಾಚುಪೀಠದಲ್ಲಿ ಸುಂದರ ಮದನಿಕೆಯರ ವಿಗ್ರಹಗಳು ಇವೆ. ನೆಕ್ಸ್ಟ್, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನ ದಂಡನಾಯಕ ಕೇತಮಲ್ಲನು ಕಟ್ಟಿಸಿದನು. ನೋಡ್ರಿ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನ ಕಟ್ಟಿಸಿದವರು ಕೇತಮಲ್ಲ, ದಂಡನಾಯಕ ಕೇತಮಲ್ಲ ಅಂತ ಹೇಳಿ ಹೇಳ್ಬಹುದು. ನೆಕ್ಸ್ಟ್, ಅದರ ಜೊತೆಗೆ ಸೋಮದಂಡನಾಯಕನು ಕಟ್ಟಿಸಿದ ಸೋಮನಾಥಪುರದ ಕೇಶವ ದೇವಾಲಯ ಕೂಡ ಪ್ರಸಿದ್ಧವಾದಿದ್ದು. ಇದಲ್ಲದೆ ಅರಸೀಕೆರೆ, ಗೋವಿಂದನಹಳ್ಳಿ, ದೊಡ್ಡಗದ್ದವಹಳ್ಳಿ, ಭದ್ರಾವತಿ ಮುಂತಾದೆಡೆ ಅನೇಕ ದೇವಾಲಯಗಳು, ಬಸದಿಗಳು ಇವೆ. ಇನ್ನು ಅತಿ ಸೂಕ್ಷ್ಮ ಕುಸರಿ ಕೆತ್ತನೆಗೆ ಹೆಸರುವಾಸಿಯಾಗಿವೆ. ವಾಸ್ತುಶಿಲ್ಪಗಳಲ್ಲಿ ಅಳಿಸಲಾಗದ ಪ್ರಭಾವವನ್ನ ಬೀರಿದೆ. ಈ ಒಂದು ಕಾಲದಲ್ಲಿ ದಾಸೋಜ, ಚಾವಣ, ಜಕಣ, ಡಂಕಣ ಅಂತ ಮುಂತಾದ ಖ್ಯಾತಿ ಶಿಲ್ಪಿಗಳನ್ನು ನಾವು ನೋಡಬಹುದು. ನೆಕ್ಸ್ಟ್, ಸಂವಿಧಾನ ರಚನೆಗೆ ತೆಗೆದುಕೊಂಡ ಸಮಯ ಎಷ್ಟು? ಆಪ್ಷನ್ ಎ 2 ವರ್ಷ 10 ತಿಂಗಳು 18 ದಿನ, ಆಪ್ಷನ್ ಬಿ 2 ವರ್ಷ 9 ತಿಂಗಳು 18 ದಿನ, ಆಪ್ಷನ್ ಸಿ 2 ವರ್ಷ 11 ತಿಂಗಳು 17 ದಿನಗಳು, ಆಪ್ಷನ್ ಡಿ 2 ವರ್ಷ 11 ತಿಂಗಳು 18 ದಿನಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ. ಇದರ ಒಂದು ವಿವರಣೆಯನ್ನು ನೋಡ್ತಾ ಇದ್ರೆ, ಸಂವಿಧಾನ ಕರಡು ಪ್ರತಿಯನ್ನ ಪರಿಶೀಲಿಸಿ 2473 ತಿದ್ದುಪಡಿಗಳನ್ನ ಸಂವಿಧಾನ ರಚನಾಕಾರರು ಸೂಚಿಸ್ತಾರೆ. ಎಷ್ಟು ತಿದ್ದುಪಡಿಗಳು? 2473. ಅದರ ಜೊತೆಗೆ ಕರಡು ಸಂವಿಧಾನ ಮತ್ತು ತಿದ್ದುಪಡಿಗಳನ್ನ ಸಂವಿಧಾನ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಗುತ್ತೆ. ಹೀಗೆ ಸಂವಿಧಾನಕ್ಕೆ ಅಂತಿಮ ರೂಪ ನೀಡಲಿಕ್ಕೆ 2 ವರ್ಷ 11 ತಿಂಗಳು 18 ದಿನಗಳು ಬೇಕಾಗ್ತಾ ಬರುತ್ತೆ. ಅದರ ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು 15/8/1947 6/10/1951 ಅವಧಿಯಲ್ಲಿ ದೇಶದ ಕಾನೂನು ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿರೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್, ಕೊನೆಯ ಪ್ರಶ್ನೆ, ವಿಶಾಲವಾದ ಪ್ರದೇಶವನ್ನ ನಿರೂಪಿಸುವ ನಕ್ಷೆಗಳಿಗೆ ಏನಂತ ಕರೀತಾರೆ? ಆಪ್ಷನ್ ಎ ದೊಡ್ಡ ಪ್ರಮಾಣದ ನಕ್ಷೆಗಳು, ಆಪ್ಷನ್ ಬಿ ಚಿಕ್ಕ ಪ್ರಮಾಣದ ನಕ್ಷೆಗಳು, ಆಪ್ಷನ್ ಸಿ ಸ್ವಾಭಾವಿಕ ನಕ್ಷೆಗಳು, ಆಪ್ಷನ್ ಡಿ ಹಂಚಿಕೆ ನಕ್ಷೆಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಚಿಕ್ಕ ಪ್ರಮಾಣದ ನಕ್ಷೆಗಳು. ಇದರ ಒಂದು ವಿವರಣೆಯನ್ನ ನಾವು ನೋಡೋದಾದ್ರೆ, ಚಿಕ್ಕ ಪ್ರಮಾಣದ ನಕ್ಷೆಗಳು ಇವು ವಿಶಾಲವಾದ ಪ್ರದೇಶವನ್ನ ನಿರೂಪಿಸ್ತಾ ಬರ್ತವೆ. ಅದಕ್ಕೆ ಉದಾಹರಣೆ ಪ್ರಪಂಚ ಆಗಿರ್ಬೋದು, ಖಂಡಗಳು, ದೇಶ ಇತ್ಯಾದಿ ವಿಷಯಗಳಲ್ಲಿ ಬರುತ್ತೆ. ಇವುಗಳಲ್ಲಿ ಭೂಪಟಗಳು ಇದಾವೆ, ಅದರ ಜೊತೆಗೆ ಅಟ್ಲಾಸ್ ಪುಸ್ತಕಗಳು ಕೂಡ ಇವೆ. ಇವುಗಳು ಕೂಡ ಎಕ್ಸಾಮ್ ಗಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತವೆ. ಇಷ್ಟು ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ 10 ಪ್ರಶ್ನೆಗಳ ವಿವರಣೆಯನ್ನ ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ಅಂದ್ರೆ ಸ್ವಲ್ಪ ಲೆಂದಿ ಕ್ವಶನ್ಸ್, ಹೇಳಿಕೆ ರೂಪದ ಕ್ವಶನ್ಸ್ ನ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಈಗ ನಿಮ್ಗಳಿಗೆ ಇಂಟ್ರೆಸ್ಟ್ ಅನ್ನ ಕೆರಳಿಸುವ ಸಲುವಾಗಿನೇ ಈ ಸಿಂಪಲ್ ಆಗಿ ನೀವು ಆನ್ಸರ್ ಕೊಡ್ಲಿ ಅನ್ನೋ ಒಂದು ಕಾರಣಕ್ಕೆ ಸಿಂಪಲ್ ಕ್ವಶನ್ಸ್ ನ ಕೊಟ್ಟಿದ್ದೀನಿ. ಜಸ್ಟ್ ನಮ್ಮ ಆಸ್ಪಿರೆಂಟ್ಸ್ ಮೈಂಡ್ ಸೆಟ್ ಯಾವ ತರ ಇದೆ ಅಂತಂದ್ರೆ, ಒಂದ್ ಕಡೆ ಸ್ಟಿಕ್ ಆನ್ ಆಗಲ್ಲ. ಅಂದ್ರೆ ಜಸ್ಟ್ ಅಬ್ಸರ್ವೇಷನ್ ಪ್ರಕಾರ ಸ್ಟಾರ್ಟಿಂಗ್ ಫಸ್ಟ್ ವಿಡಿಯೋ 1.2K ವರೆಗೂ ಹೋಯ್ತು, ಅಂದ್ರೆ ಪಾರ್ಟ್ 1. ಪಾರ್ಟ್ 2 600 ಆಯ್ತು, ಪಾರ್ಟ್ 3 ಜಸ್ಟ್ 300 to 400 ನಿಯರ್ ಇದೆ. ಸೊ ಅಂದ್ರೆ ಒಂದ್ ಕಡೆ ಸ್ಟಿಕ್ ಆನ್ ಆಗಿ ನಾಲೆಜ್ ನ ಗೇನ್ ಮಾಡ್ಕೊಳ್ಬೇಕು ಅನ್ನೋದಕ್ಕಿಂತ ಯಾಕೆ ಡಿವೈಡ್ ಆಗ್ತಾ ಇದಾರೋ ಗೊತ್ತಿಲ್ಲ. ಬಟ್ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಕೊಡೋ ಪ್ರಯತ್ನವನ್ನಂತೂ ನಾವು ಮಾಡ್ತಾ ಹೋಗ್ತೀವಿ. ಅದು ಎಷ್ಟು ಜನಕ್ಕೆ ಯೂಸ್ ಆಗುತ್ತೋ ಗೊತ್ತಿಲ್ಲ. ಕನಿಷ್ಠ ಒಂದು 10 ಜನಕ್ಕಾದ್ರೂ ಯೂಸ್ ಆಗ್ಲಿ ಅನ್ನೋದು ನಮ್ಮ ಒಂದು ಉದ್ದೇಶ. ಸೊ ಯಾರು ಕೂಡ ನೆಗ್ಲಿಜೆನ್ಸಿ ಮಾಡದೆ
ಇರೋ ಕಡಿಮೆ ಸಮಯದಲ್ಲಿ ಓದೋದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.